ದೇವದೇವನು ಹೇಳ್ದ ಕರುಣದಿ ದೇವಿಯೊಳಗೈಕ್ಯಾಹ ವಿವರವ ಜೀವನ್ಮುಕ್ತಿಯ ಮಾರ್ಗವನು ಸಾಂಗದಲ್ಲಿ ವೃಷಭಂಗೆ. ನಂದಿ ಶರಣನೆ ಮಾಡಿ ಶಿವನಿಂಗೆಂದ ಗೌರಿಯೊಳೈಕ್ಯವಾಹುದನೆಂದು ಹೇಳಲಿಬೇಕು ಜೀವನ್ಮುಕ್ತಿ ಮಾರ್ಗವನು. ಸಂದೇಹಿಲ್ಲದೆ ಹೇಳಿಯನಲಾನಂದದಿಂ ಕಣ್ಮುಚ್ಚಿ ತೆರೆಯುತ್ತಲಂದು ಹೇಳಿದ ಶ್ರುತಿಯ ಶಿರಭಾಗವನು ಶಶಿಮೌಳಿ. ವಿರತಿ ಬಲಿಯಲಿಬೇಕು ಜನಗಳ ಪರಿಚರಿಲ್ದಿರಬೇಕು ಮಾತಿನ ಹರಿಯ ಬಿಟ್ಟಿರಬೇಕು ಬಹು ಏಕಾಂತವಿರಬೇಕು. ಕಿರಿದರ್ಶನವನ್ನು ಬಿಟ್ಟಿರಲಿಬೇಕು ಬರುವ ನಿದ್ರೆಯ ತಗ್ಗಿಸಲಿಬೇಕು ಮರೆಯಬೇಕು ಪ್ರಪಂಚ ವಾಸನವೆಲ್ಲ ಕೇಳೆಂದ. ಆಸನವನೇ ಹಾಕಿ ಚಿತ್ತವು ಸೂಸದಂತೆ ಕಾಂತದಲ್ಲಿ ಬಹಳಾಸೆ ಇಟ್ಟೆ ದೇವಿ ಮೂರ್ತಿಯ ನೆನೆದು ಪುಳುಕಿಸುತ್ತ. ಮೋಸವಾಗದೆ ಮನಕ್ಕೆ ವಿಷಯಭಿಲಾಷೆ ಹುಟ್ಟದೆ ಬಾಹ್ಯವರ್ತನ ಕೀಸು ಚದಲದೆ ದೃಗವ ಮುಚ್ಚಿರಬೇಕು ಕೇಳೆಂದ. ಶಮೆದಮೆಯು ಸಾವಧಾನ ಶ್ರದ್ಧದಿ ವಿಮಳ ಮೂರ್ತಿಯ ಹೃದಯದಲ್ಲಿ ಬಹು ಮಮತೆಯಿಂದಲಿ ಧ್ಯಾನಿಸುತ್ತ ಗುರು ಸಾಂಪ್ರದಾಯಕದಿ ಸಮನಿಸಿಯ ಕಮಲಾಸನಿಯ ಮೂರ್ತಿಯ ಮರಿನ ಹೇಳುವ ತೆರದಿ ಕಡು ರಮಿಸುತ್ತಲಿ ಭಕ್ತಿಯಲಿ ಇಂತನು ದಿನದಿ ಇಹುದೆಂದ. ನೆನೆಯಬೇಕ್ದೇವಿಯನು ಮನದೊಳು ಘನ ಮಹಾಸೌಂದರ್ಯ ರೂಪವ ಕನಕ ಕುಂಡಲ ಹಾರ ಕೇಯೂರಗಳ ಕಂಕಣದ ಮಣಿಮುಕುಟ ಮುತ್ತುಗಳ ದಂಡೆಯ ಜಿನಸು ಜಿನಸಿನ ಭೂಷಣದ ಕಳೆ ಮಿನುಗುತಿಹ ಮೂರ್ತಿಯನು ನೆನೆವುದು ನಯನ ಮುಚ್ಚಂದ. ರತ್ನದ ಕಂಚುಕದ ತೆಗೆದುಟ್ಟ ಪೀತಾಂಬರದ ಸೆರಗಿಲಿ ಬಿಟ್ಟ ಮುತ್ತಿನ ಗೊಂಚಲಿನ ಹಣೆಬೊಟ್ಟು ಶೃಂಗರದ ಇಟ್ಟ ಹಚ್ಚೆಯ ಬೊಟ್ಟು ಮೂಗಿನೊಳಿಟ್ಟ ಮೌಕ್ತಿಕ ಮೂಗುತಿಯ ಬಿಗಿದಿಟ್ಟ ಕಾಂಚೀಧಾಮ ಮೂರ್ತಿಯ ನೆನೆಯುತ್ತಿಹುದೆಂದ. ಕಣ್ಣ ಕಾಡಿಗೆ ಕತ್ತುರಿಯ ತಿಲಕಿನ್ನು ಕರಗಳಲಾಗ ಗದೆ ಚಕ್ರುನ್ನತದ ಧನುಶೂಲ ಖಡ್ಗ ಮುಸುಂಡಿ ಮುಟ್ಕರದಿ ರನ್ನದಂದುಗೆಯಿಂದ ಹೊಳೆಯುವ ಉನ್ನತೋನ್ನತ ದೈವವನ ಮನ ಭಿನ್ನಿಸದೆ ಸಾವಧಾನವಾಗಿ ನೆನೆಯಬೇಕೆಂದ. ಮಲಗಿ ನೆನೆಯಲಿಬೇಕು ದೇವಿಯ ಕುಳಿತು ನೆನೆಯಲಿಬೇಕು ಮತ್ತೆಯು ನಿಲುತ ನೆನೆಯಲಿಬೇಕು ನಡೆಯುತ್ತ ನೆನೆಯುತ್ತಿರಬೇಕು. ಒಲವಿನಲ್ಲಿ ಮಾತುಗಳ ನಾಡುತ್ತಲೊಲಿದು ನೆನೆಯಲಿಬೇಕು ಈ ಪರಿ ಹಲವು ಕಾಲಿರಬೇಕು ಕಂಗಳ ಮುಚ್ಚಿತಾನೆಂದ.
ಇಂತು ನಿತ್ಯದಿ ಧ್ಯಾನಿಸುವ ನಿಮ್ಗಂತು ಮೂರ್ತಿಯು ಬೆಳಗುತ್ತಲಿ ನಿರಂತರದಿ ನಿಂತಿಹುದು ಬಾಹ್ಯಾಂತರದೊಳೊಂದೆನಿಸಿ ಮುಂದೆ ಪ್ರತ್ಯಕ್ಷಗಳು ಬೇಡಿದಳಂತು ಇವಳು ಕೃಪೆ ಇವಳು ಏನೆಂತು ಹೇಳಲಿ ದೇವಿ ಕಾರುಣ್ಯವನು ನಾನೆಂದ ಕರುವ ಬಿಟ್ಟಡವಿಯಲಿ ನೆನಸಿದ ಹಿರಿದೆಳೆಯ ಗಂಧದಲ್ಲಿ ಬಳಿಗೆ ತಾಬರುವಳೋಡುತ್ತ ಭಕ್ತ ನಡೆಗೆಯು ತಡವರಿಸುತ್ತವನ ಕರುಳ ನೇವರಿಸುತ್ತ ಬೇಡೈವರವನೆಂದೊಲಿದೀಯುವ ದಯಾ ಶರದಿಯನೆ ಭಜಿಸುವವನೆ ಪುಣ್ಯಾತ್ಮ ಕೇಳೆಂದ ಆಶೆಯಿಲ್ಲದೆ ಭಜಿಸಿದವನಿಗೆ ಏನು ಹೇಳಲಿ ದಾಸಿಯಾಗಿ ಹಳಾಸು ಪುರುಷಗೆ ಕೊಡುವಳೈ ಸಾಯುಜ್ಯ ಮುಕ್ತಿಯನು ವಾಸನಾಕ್ಷಯನಾಗಿ ದೇವಿಯನ ಸಕಲ ನಾನೊಪ್ಪನೆಂಬುವ ದೋಷಹರ ಪರಬ್ರಹ್ಮದೊಳಗೈಕ್ಯಹನು ಕೇಳೆಂದ ಇಂತು ಸಗುಣ ಉಪಾಸನದಲ್ಲಿ ನಿರಂತರದಿ ಎದುರಿರುವ ಮೂರ್ತಿಯನಂತು ಮರೆದ ಮೂರ್ತಿಯೇ ತಾನಾಗಿ ತೋರುತ್ತಲೀ ಚಿಂತಿಪನು ದೇವೆಂತಿಹಳು ತಾನಂತು ತನ್ನನೆ ಭಾವಿಸುತ್ತ ಸುಖವಂತು ಹೆಚ್ಚುತ್ತ ಥಳಥಳನೆ ಹೊಳೆಯುತ್ತಿಲಿಹನೆಂದ ಮರದ ನೆರಳಲಿ ನಿಲ್ಲೆ ತನ್ನಯ ನೆರಳಡಗಿ ಮರ ನೆರಳೆ ಇರುವಂತರರೆ ನರದೇಹವನು ಮರೆದೆ ದಿವ್ಯ ದೇಹ್ಯಾಗಿ ಕರಚರಣದಂಗುಷ್ಟ ನಖಗಳು ಬೆರಳುಗಳು ಥಳಥಳಿಸಿ ಪೀತಾಂಬರದ ನಿಜ ವಿಗ್ರಹವೆಯಾಗಿ ತೋರುತಿಹನೆಂದ ಝಗಿಪ ಕುಂಡಲವು ಮುಕುಟವು ನಿಗಿಪ ಒಡ್ಯಾಣ ಪದಕವು ತಗನೆ ತಗೆನೆನಲು ಹೀರಾವಳಿಯು ಮುತ್ತುಗಳು ಗುಗುಗುಗುನೆ ಪೀತಾಂಬರುಡುಗೆಯು ಧಗಿಸೆ ಕಳೆ ಕೋಟಿ ಸೂರ್ಯರ ಹೊಗರುತ ಮಿಗೆ ಮೀರಿ ಬೆಳಗುತ್ತಲಿಹನು ಯೋಗೇಂದ್ರ ಹಸ್ತಗಳು ನಾಲ್ಕಾಗೆ ತನಗೆಯು ವಿಸ್ತರದ ಗದೆ ಚಕ್ರ ಖಡ್ಗವು ದುಸ್ತರದ ಶರಶಾಂಗಿ ಬೆನ್ನಲಿ ಕಟ್ಟಿಯಿರುತ್ತಲಿಹ ಪುಸ್ತಕವು ಬತ್ತಳಿಕೆಯಿಂದ ಗಭಸ್ತಿ ಬೆಳಗುತ್ತ ತೇಜ ಪುತ್ತಳಿ ಸುಸ್ಥಿರವು ಎಂದೆನಲು ತಾನೆಯು ತೋರುತಿಹನೆಂದ ಕಾಡಿಗೆ ಹೊಳೆವ ಮುಗುತಿ ರನ್ನದಿಂಬೆಳಗೆ ಸೆಯರ್ಯಾಗುಟ ಚೆನ್ನಾಗಿ ಪ್ರಭೆ ಮುಚ್ಚಿ ಚೌರಿಯಗೊಂಡೆಯದ ಕಾಂತಿ ಚಿನ್ನದುಡುಗರೆ ಖವನೆ ನಗು ತಿನ್ನು ತನಗೆಯು ತಾನೆ ಮಂಗಳದುನ್ನತದ ಪುತ್ಥಳಿಯೊಲಾಗಿಯೇ ಯೋಗೀಹನೆಂದ ಖವನೆ ತಾನಾದ ಮೂರ್ತಿಯು ಖವಿಸಿ ನಗುತ್ತಿರಲು ಯೋಗಿಯು ಶಿವನಾಗಿ ಸಾಕ್ಷಾತ್ ಪರಬ್ರಹ್ಮನಾಗಿ ತಾನಿರಲು ಅವನು ನರನೆಂದೆಂಬುದೆಂತೈ ಅವನೇ ದೇವಿಯು ಸತ್ಯವಿರುತ್ತಿರೆ ಅವನ ತಡವಿಯೇ ಉಳಿವರಾರು ತ್ರಿಲೋಕದಲ್ಲೆಂದ ಎತ್ತ ನೋಡಿದಡತ್ತ ತನ್ನಯ ಪುತ್ಥಳಿಯೇ ತಾನಾಗಿ ಕಾಣುವನೆತ್ತ
ನೋಡಿದಡತ್ತ ತೇಜೋಮಯವೇ ಆಗಿಹನು. ಮತ್ತೆ ತನ್ನಯ ಇಚ್ಛೆ ಬಂದಂತೆತ್ತಲಾದರೂ ಚರಿಸಿ ಆಡುವ ಮತ್ತೆ ಬ್ರಹ್ಮದಾತಗೆ ನಿಜ ಬ್ರಹ್ಮವಿಹನೆಂದ. ಉಂಬದೇವಿಯೇ ಆಗಿ ಉದಕವ ಕೊಂಬದೇವಿಯೇ ಆಗಿ ತನ್ನೊಳು ಸಂಭ್ರಮಂ ಬಡುತಿಹನು ದೇವಿಯೇ ಆಗಿ ಸಾಕ್ಷಿಯಾಗಿ. ಎಂಬುಗಾಣನು ತನಗೆ ದೇವಿಗೆ ಬೊಂಬೆ ಪುತ್ಥಳಿಯಂತೆ ತೇಜದ ಬೊಂಬೆಯಾಗಿರುತಿಹನು ಮೂರವಸ್ಥೆಗಳ ಮರೆದೆಂದ. ದೇವಿಕಾದಿಹಳವನ ತನ್ನಯ ದೇವರೆಂದೇ ನೋಡುವಳು ಮಹಾದೇವಿ ಹಾಡಿಯೇ ಹೊಗಳುವಳು ಎನ್ನಪ್ಪ ಎಂತೆಂದು. ಜೀವವಿಟ್ಟಿಹಳವನ ಮೇಲೆ ಸಾವಳವನಿಗೆ ಮೇಲೆ ಬಿದ್ದೆ ಹೋವಿ ಎನ್ನಯ ಚಿಂತಾಮಣಿ ಎಂದೆಂಬಳಯ್ಯ ಗಜೆ. ದೇಹ ಸ್ಮರಣಿಲ್ಲದಲೆ ಮುಳ್ಳೊಳು ದೇಹ ಭಾವವ ಮರೆದು ಯೋಗಿಯು ಹೋಹನಾಗಲು ಮರಗುವಳು ಕಲ್ಮುಳ್ಳು ಕಾಲಿಂಗೆ. ಆಹಹ ತಗುಲಿದವು ಎಂದೆ ದೇಹ ತಡವಿಯೇ ಮುಳ್ಳು ಕೀಳುತ್ತ ದೇಹ ಪೋಷಣೆ ಮಾಡುವಳು ಕರುಣಾಂಬುಧಿಯು ಎಂದ. ನೊಂದರೆಯು ನೋಯುವಳು ಯೋಗಿಯಾನಂದ ವಿರಲಾನಂದ ವಿಹಳು ಕುಂದುವಳು ನಾ ಪಾಪಿ ಕರ್ಮಿಯು ಎಂಬಳಡಿಗಡಿಗೆ. ವಂದಿಸಲು ತಾನೊಲಿವಳವರಿಗೆ ನಿಂದಿಸಲು ಕಂಗಳಲ್ಲಿ ಕಿಡಿಸುರಿದಂದು ಛೇದಿ ಪಳರಿಯ ವಂಶಾರಣ್ಯಗಳನೆಂದ. ಹೆಗಲಲ್ಲಿಟ್ಟು ತಾನೆಯು ಮತ್ತೆ ಬರುವಳು ಹಿಂದು ಮುಂದೆಯು ಮತ್ತೆ ಮಲಗಲು ಯೋಗಿ ಬೀಸುವಳಾಗ ಸೆರಗಿನಲಿ. ಮತ್ತೆ ಚಿಂತೆ ತಣದು ಯೋಗಿಂಗೆತ್ತಣದು ಭಯದೇವಿ ಕಾದಿರು ಸತ್ಯ ನುಡಿಯಿರು ಭಯವದಿಲ್ ಬ್ರಹ್ಮಾದಿಗಳದೆಂದ. ಪರಿಂದೆ ಯೋಗಿ ಬ್ರಹ್ಮದ ದೀಪದಲ್ಲಿಯ ಖಂಡವಾಗುವ ದೀಪರಿಯು ದೇವಿಯೊಳಗೈಕ್ಯ ಬಗೆಯು ತಾನಿದುವೆ. ಪಾಪಹರನರಿ ಜೀವನ್ಮುಕ್ತಿಯು ಈ ಪರಿಹುದಿದು ಒಂದು ಬಗೆಯಿರು ಗೋಪಿ ಕೇಳ ವೃಕ್ಷವಾರೂಢರ ಮಾಗಿದೆಂದ. ಸಗುಣವಾರೂಢೆಂಬ ಮಾರ್ಗಿದು ಮಗನೆ ಶುದ್ಧಾರೂಢವಲ್ಲವು ಒಗುಮಿಗೆಯಲೆಂಹೆತ್ತ ತುಪ್ಪದೊಲಿಹುದು ಈ ಮಾರ್ಗ. ಅಗಣಿತದ ನಿರ್ಮಯಲು ಆರೂಢಗೆಯ ವಿವರಿಗೆ ಮುಂದೆ ಆರೂಢಗೆಯು ಆರುಕ್ಷಗೆಯು ತಾನದು ಮುಕ್ತಿ ಮಾರ್ಗೆಂದ. ತನ್ನ ಎದುರಿನಲ್ಲಿಟ್ಟ ಮೂರ್ತಿಯ ನಿನ್ನು ಅರಿವುದು ಕೇವಲ ಸಗುಣವು ತನ್ನ ಎದುರಿನಲ್ಲಿಟ್ಟುದನು ತಾನೆಂದು ಭಜಿಸಲಿಕೆ. ಇನ್ನು ಕೇವಲ ಐಕ್ಯ ಸಗುಣವು ಚೆನ್ನಾಗಿಯೇ ಆರುಕ್ಷ ನಿಂಗಿದು ಭಿನ್ನ ಮಾರ್ಗವು ಕೇಳು ನಂದಿ ಇದೊಂದು ಪಥವೆಂದ. ಕೇಳು ವೃಷಭನೆ ಜೀವನ್ಮುಕ್ತಿಗೆ ಮೂಲವದು ತತ್ವಮಸಿ ವಾಕ್ಯವು ಮೇಲೆ ತಿಳಿಯಲಿ ಬೇಕು ತತ್ಪದ ಈಶ್ವರತ್ವವದು. ಹೇಳುವೆನು
ತಿಳಿಯದು ತಾನದುವೆ ಅಸಿಯಂದ. ಜೀವ ಶಿವರುಗಳಿಂಗುಪಾಧಿಯು ತಾವಿಹವು ದ್ವಯ ಕಾರ್ಯ ಕಾರಣ. ಓವಿ ಅರಿಯಲು ಕಾರ್ಯ ಮಲಿನವು ಕಾರಣವು ತಿಳಿಯೇ. ಕೇವಲದ ಸತ್ವ ಪ್ರಧಾನವು ಭಾವಿಸುತ್ತಲಿಂತೀವುಪಾಧಿಯ ನೋವಿ ಕಳೆದುಳಿದಸಿಯುತ್ತಾನದು ಜೀವನ್ಮುಕ್ತೆಂದ. ಇಲ್ಲ ವಿಧಿಯು ನಿಷೇಧ ಜಗವಿದು ಎಲ್ಲ ಎನ್ನಯ ತೋರ್ಕೆಯು ಎನ್ನಲ್ಲಿ ಹುಟ್ಟುವುದಳಿವುದಿದು ಇಂತೆಂದು ದೃಢವಾಗಿ. ಉಲ್ಲಲೋಚನ ಶಿವ ಜನರು ಇವರೆಲ್ಲ ಜನಿಸ್ಯಳಿ ಹೋಹರೆನ್ನಲಿ ಎಲ್ಲ ಪೂರ್ಣವು ನಾನ ಖಂಡನು ಎನಿಪುದಸಿಯಂದ. ಹೋಗಿ ಬಾಹಣವಿಲ್ಲವೆನಗೆಯು ರೋಗದೆಂಬುವುದಿಲ್ಲ ಜನನವು ಮೇಗೆ ತಾನಿಲ್ಲದು ಮರಣವೆಂಬುವುದು ಮೊದಲಿಲ್ಲ. ಈಗ ಸುಡದಿಹ ತೋಯದೊಣಗದಲಾಗ ಹರಿಯದ ಪೂರ್ಣ ಚೈತನ್ಯೀಗ ತಾನೊಬ್ಬೆಂಬುದೇ ತಾನಿದುವೆ ಅಸಿಯಂದ. ಅಸಿಯ ಲಕ್ಷಣ ನಿಶ್ಚಯಕ್ಕೆ ಬಹುದ ಸಮ ಕಷ್ಟವು ಸಾಧನವು ನಾಲ್ಕೆಸೆದು ಸಾಧಿಸಿ ತರುವಯದಿ ಸತ್ಗುರುವ ಸೇವಿಸಿಯೇ. ಎಸಗಿ ಬಹು ತತ್ವಗಳ ನರಿಯಲು ಒಸಗಿ ಗುರು ಉಪದೇಶವಾಹುದು ಮುಸುಗುವುದು ಪಂಚೋಪಸಾಧನ ನಿತ್ಯದಲ್ಲಿ ಎಂದ. ಯೋಗದಷ್ಟಾಂಗಗಳ ಸಾಧಿಸುತ್ತಾಗ ಪ್ರಾಣಾಯಾಮವದನರಿದಾಗ ರೇಚಕ ಪೂರಕವ ಕುಂಭಕವನನುಸರಿಸಿ ತಾಗಿ ಚಕ್ರಂಗಳನ್ನು ಭೇದಿಸಿ ಹೋಗುತ್ತ ಸುಷುಮ್ನೊಡೆದು ದ್ವಿದಳದ ಮೇಗೆ ಸೇರುವ ಯೋಗಿ ಇದು ತಾನೊಂದು ಪಥವೆಂದ. ಸದ್ಗುರು ಕರುಣ ಹಠ ಮಾರ್ಗಾಗ ಬಿಟ್ಟೆ ದೃಢದಿಂ ರಾಜ ಯೋಗಕ್ಕೆಯುತಾ ಬೀಳುವ ಜನ್ಮಾಂತರದ ಫಲಗಳಲ್ಲಿ. ಸಾಗರಾನಂದದಲ್ಲಿ ಸರ್ವವನೀಗಿ ಬಾಹ್ಯದ ವರ್ತನವ ಮರೆದಾಗಳಂತರ್ಲಕ್ಷ್ಯದಲ್ಲಿ ತಾನಿಹನು ಕೇಳೆಂದ. ಗುರಿಯಿಡುತ್ತ ಬ್ರಹ್ಮದಲ್ಲಿ ಚದಲದೆ ಹರಿಹರ ಬ್ರಹ್ಮೊಬ್ಬರೆಂದೇ ಅರಿಯಲಿಕ್ಕೆ ಆ ದೇವಿ ತಾನಾಗುವನು ನಿಜವಾಗಿ. ಪರಮದೇವಿಯು ತಾನೆಯಾಗಿಯೇ ಅರಿವುತಿಹನು ಸದಾವ ಕಾಲದಿ ಗುರುತಿನಲ್ಲಿ ಗುರಿ ನಿಲ್ಲಿಸಿಯೇ ಸಾಧಕದಲವನೆಂದ. ನೋಡುವ ಕೇಳುವ ರುಚಿಯರಿವ ಘ್ರಾಣ್ ಮಾಡುವ ಶೀತೋಷ್ಣರಿವ ವಾಕ್ಯಗಳಾಡುವ ಸಂಶಯ ಕೂಡುವ ಚಿತ್ತದಿ ಹಿಡಿವ ಹಂಕರಿಪ ಮಾಡುವ ನಿಶ್ಚಯ ಓಡುವ ನಿಂಥರಿದಾಡುವ ನವುಗಳು ತಾನೇ ಎಂದೆ ನೋಡುವಾನಂದಿರವೆ ಯೋಗಿ ಹನನು ದಿನದಲೆಂದ. ಸ್ಥಿತಿಯು ನಾಲ್ಕನೆ ಧರಿಸಿ ಭೂಮಿಗೆ ಪಥವನರಿದೊಂದೊಂದು ಬಲಿವುತ ಮತಿಯಲಿಂದಿಹಮಸ್ಮಿ ಎಂಬುವ ವಾಕ್ಯ ಧ್ಯಾನದಲ್ಲಿ. ರತಿಯ ನಿಟ್ಟೆ ಬ್ರಹ್ಮಧಾರಣ ಗತಿಯರಿದು ತಾನಾಗಿ ಚದಲದೆ ಹಿತದಿ ನೆನೆಯುತ್ತಿಹನು ಸಾಕ್ಷಾತ್ಕಾರದಿ ಕೇಳೆಂದ.
ದೃಷ್ಟಿಯು ಪ್ರತಿದಿನದಿ ತಾ ಬೆಳಗುವನು ಪರಬ್ರಹ್ಮನಾಗಿ. ಕಳೆವ ಬಾಹ್ಯಾಂತರದ ವಾಸನ ಸರ್ವಸಹಿತಾಗಿ ಥಳಥಳನೆ ಹೊಳೆ ಹೊಳೆವ ರಶ್ಮಿಗಳೊಳಗೆ ಬೆಳಗಲು ಕಂಡು ಕೇವಲ ಪುಳಕವಾನಂದಾಶ್ರು ಉಕ್ಕುತಲಿಹನು ಕೇಳೆಂದ. ನಟ್ಟ ದೃಷ್ಟಿಯು ಕಿತ್ತದಂದದಿ ಇಟ್ಟಿರಲು ಆತ್ಮನಲ್ಲಿ ಲಕ್ಷವ ಕಟ್ಟಳಿಲ್ಲದೆ ಬೆಳಗಿನಲ್ಲಿ ಹೊಳೆವುದು ಮಹಾತೇಜ. ಮುಟ್ಟಿ ಮನನಸಿಯಲಿಗೆ ನಾದದ ದಿಟ್ಟತನ ಬಯಲಾಗೆ ಬ್ರಹ್ಮದ ಗಟ್ಟಿಯಾಹನು ನಿತ್ಯ ಸಾಧನದಿಂದ ಕೇಳೆಂದ. ಮೆರೆವ ದೇಹದಿ ಪ್ರತಿದಿನದಿ ಬಹುತರಣಿ ಬೆಳಗನು ಕಂಡು ಬಾಹ್ಯಾಂತರವನರಿಯದೆ ಮುಳುಗುತಿಹನಾತ್ಮ ಪ್ರಕಾಶದಲ್ಲಿ. ಸೊರಹಲೆ ನರಕಿಲ್ಲವನಿಗೆ ತರತರದ ಸುಖ ತುಂಬಿ ತುಂಬಿಯ ಪರಮ ಬೋಧಾನಂದಿರಲು ಪೂರ್ಣೆನಿಪ ಕೇಳೆಂದ. ಆರವಸ್ಥೆಯ ಧರಿಸಿ ಜಗತ್ತೆಯು ತೋರುತಿಹನಾನಂದ ರೂಪದಿ ಮೂರು ಬಾಲೋನ್ಮತ್ತನಾಗಿ ಪಿಶಾಚತಾನಾಗಿ. ಮೂರು ಅಂಧನು ಬಧಿರ ಮೂಕನು ಕಾರಣಾತ್ಮಕ ತೋರ್ವ ಯೋಗಿಯನಾರು ಬಲ್ಲರು ಸುಖ ಸದಾನಂದವನು ತಾನೆಂದ. ಬಿಟ್ಟು ವಿಧಿಯು ನಿಷೇಧಗಳ ಕೈ ಮುಟ್ಟಿಕೊಳ್ಳುವನು ಸರ್ವ ಜಾತಿಲಿ ಒಟ್ಟಿಗೆಯು ಭಿಕ್ಷಾನ್ನ ಬರುವಿಕೆಯಾದ ವೇಳೆಯದಿ. ಬಟ್ಟೆ ಬರೆಗಳ ಮರೆವನವತಾ ಕಟ್ಟಿಕೊಂಬನದೆಂತು ಬ್ರಹ್ಮದ ಗಟ್ಟಿಯಾದಗೆ ಪರಿವ್ಯದೇನ್ ಬರೆ ಬತ್ತಲಿಹನೆಂದ. ಜೀವತನನಸಿ ದುಡುಗಿದುದು ಪರದೇವನೇ ತಾನಾಗಿ ಪಾಶಗಳೋ ವಿಹರಿದವು ಕಾಮ ಕ್ರೋಧಾದಿಯು ಮದವು ಸುಟ್ಟು. ಆವ ವಿಷಯಕ್ಕೆ ಹೋಹ ಇಂದ್ರಿಗಳು ಕೇವಲದ ಸೌಖ್ಯೇಂದ್ರಿಯಾದವು ಸಾವಧಾನನು ಆದ ಸಾಕ್ಷಿಕನಾಗಿ ಯೋಗೇಂದ್ರ. ಉಣ್ಣು ದೇವಿಯೇ ಎಂಬನೊಮ್ಮೆಯ ಉಣ್ಣುವೆನು ನಾನೆಂಬನೊಮ್ಮೆಯು ಕಣ್ಣಿನಿಂದಲಿ ನೋಡು ದೇವಿಯೇ ಎಂಬ ತಾನೊಮ್ಮೆ. ಕಣ್ಣೆನಿಂತಾನೊಮ್ಮೆ ನೋಡುವನು ತನ್ನೊಳಗೆ ಗುರು ಶಿಷ್ಯನಾಗಿ ತನ್ನೊಳಿ ಪರಿಮನನವಿಹ ನಿಜ ಸುಖದಿ ಯೋಗೇಂದ್ರ. ಒಮ್ಮೆ ಜಗವನು ದೇವಿಯೆಂಬುವನೊಮ್ಮೆ ತಾನೇ ಜಗವಿದೆಂಬುವನೊಮ್ಮೆ ದೇವಿ ವಿಲಾಸವೆಂಬನು ಕಣ್ತೆರೆದು ನೋಡಿ. ಒಮ್ಮೆಯನ್ನ ವಿಲಾಸವೆಂದೆ ಸಮ್ಮತದಲಿಹ ಯೋಗಿ ಪರಿ ಬ್ರಹ್ಮ ಸಾಕ್ಷಾತ್ಕಾರವಾಗಿಯೇ ನಿಜ ಸುಖದಲೆಂದ. ಆವರೂಪವು ಕಾಣುತ್ತಿರಲದು ದೇವಿ ರೂಪವಿದೆಂಬನಲ್ಲದೊಡಾವ ರೂಪನು ಕಾಣೆ ನಾನೆಂದೆಂಬ ನಿಜವಾಗಿ. ಕೇವಲಾನಂದದಲ್ಲಿ ಏಕೋ ದೇವನಾಗುತ್ತಲೊಲವುತ್ತಲಿ ಸುಖ ಭಾವದಿಂದಿರುತಿಹನು ಬೋಧಾನಂದದಲ್ಲಿ ಎಂದ. ಇಚ್ಛೆ ಬಂದ ಸ್ಥಳಗಳಲ್ಲಿ ನಿಚ್ಛೆ ಬಂದಂದದಲ್ಲಿ ಚರಿಸುತ್ತಲಿಚ್ಛೆಯಂ
ವಿಷಯಗಳ ತಾ ಭೋಗಿಸಿಯು ಭೋಗಿಸದೆ ತುಚ್ಛರಾದರ ಸಂಗಕ್ಕೆಯು ತಾನೊಚ್ಚತದಿ ಸಂಬಂಧಿಸದೆ ಮನ ಮುಚ್ಚಿ ಸಹಜಾನಂದದಲ್ಲಿ ಸಾಕ್ಷಿಯಾಗಿ ಇಹನೆಂದ ಇಂತು ಪರಿಯಲಿ ಯೋಗಿಯಿದ್ದೆ ಅಂತರ್ಗತಿಸುವ ಬ್ರಹ್ಮದಲ್ಲಿ ಅದೆಂತು ಪೇಳಿದಡೇನು ನಿಜ ಮಾತುಗಳ ಹೇಳಿಗನು ಕಂತು ಹರನಾಗಿರ್ಪ ಯೋಗಿಯ ನಿರಂತರದಿ ಸೇವಿಪರೆ ಪುಣ್ಯರು ಮುಂತೆ ಮುಕ್ತಿಯು ದೊರೆವುದಿದುವೇ ಸಿದ್ಧ ಸಿದ್ಧೆಂದ ಅವನ ಚರ್ಯವ ನಿಂದಿಸಿದರೆಯು ಭವಕ್ಕೆ ಬೀಳ್ವರು ತಪ್ಪದಲೆ ತಾವವನ ಸೇವೆಯ ಮಾಡಲಾಹವು ನೆನೆದ ಕಾರ್ಯಗಳು ಅವನೇ ಸಾಕ್ಷಾತ್ ಬ್ರಹ್ಮ ಬ್ರಹ್ಮವೇ ಅವನು ತಾನೀ ಮಾತು ಸತ್ಯವು ಅವನನೇ ಮನುಷ್ಯನೆನೆ ನರಕದುವೆ ಸತ್ಯಂದ ನಿಂತ ಸ್ಥಳತಾ ಸರ್ವಕಾಶಿಯನಂತ ನದಿ ಚರಣದೊಳಗಿರುವವನಂತ ಶಯನನು ಶಿವ ಜನರು ತಾವು ಕಾದುಕೊಂಡಿಹರು ಅಂತೆಲ್ಲ ಭುವನಗಳಲ್ಲಿ ಹವೆಂತು ಹೇಳಲಿ ದೇವಿ ಸೆರಗಿನೊಳಂತು ಬೀಸುತ್ತಲಿಹಳು ಬ್ರಹ್ಮದಾತನನು ಎಂದ ನಂದಿ ಕೇಳೈ ಜೀವನ್ ಮುಕ್ತಂಗಂದು ನ್ಯಾಸಾಸನಗಳಿಲ್ಲವು ಮುಂದೆ ಜಪಮಣಿ ಪುಷ್ಪ ನೇಮಗಳು ಇಲ್ಲ ಇಂದು ಆಹ್ವಾನವು ವಿಸರ್ಜನವಂದು ಪ್ರಾಣ ಪ್ರತಿಷ್ಠೆ ಮಂತ್ರಗಳೊಂದಿಲ್ಲವವು ಸರ್ವ ಸಾಕ್ಷಿಯಾಗಿಹವು ಕೇಳೆಂದ ಜೀವನೆಂಬುವದೇನದೆಂದೇ ಜೀವತನವದು ಭ್ರಾಂತ ಭ್ರಾಂತಿಯು ರೂಪಡಗಲಿಕೆ ಹೊಳೆವುದೈ ಚೈತನ್ಯ ಶುದ್ಧಾಗಿ ಜೀವತನ ಮೃಷೆ ಭ್ರಾಂತಿ ಮಾತ್ರವು ದೇವದೇವನು ಸತ್ಯತಾನಾವಾವಗಂ ಭ್ರಾಂತಿಂದ ಜೀವೆನಿಸಿಹನು ಕೇಳೆಂದ ಶಬ್ದ ಸೂತಕದಂತೆ ಜೀವವು ಶಬ್ದ ಮಾತ್ರವು ಹೇಗೆ ಎನ್ನಲದು ಶಬ್ದದಿಂದಲಿ ಸೂತಕಹುದು ಸುಶಬ್ದ ಪರಿಹರವು ಶಬ್ದ ದುಷ್ಟದಿ ಜೀವಬದ್ಧನು ಶಬ್ದ ನಿರ್ಮಲದಿಂದ ಮುಕ್ತನು ಶಬ್ದ ಒಡಗಲು ಶುದ್ಧ ಚೈತನ್ಯಹನು ಕೇಳೆಂದ ನೋವದಾರಿಂಗೆಂದೆನಲು ಕೇಳ್ವೀವನಿಂಗಿಹಲಿಂಗ ದೇಹಕ್ಕೆ ಭಾವಿಸಲು ದಶಕೇಂದ್ರಿ ಪಂಚ ಪ್ರಾಣ ಮನ ಬುದ್ಧಿ ತಾವು ಇಂಥದಿನೇಳು ಕೂಡಲಿ ಕೋವಿ ಕರೆಸಿತು ಲಿಂಗ ದೇಹವು ನೋವು ಲಿಂಗ ಶರೀರ ಕಲ್ಲದೆ ಆರಿಗಿಲ್ಲೆಂದ ವಾಸನಾ ದೇಹದಲ್ಲಿ ಈ ಜಗದೀಶ ಹೊಳೆಯಲು ಮುಚ್ಚಿ ವಾಸನ ಸೂಸೆ ಜೀವನು ಎಂದು ಕರೆಸಿದನಾಗ ಪರಮಾತ್ಮ ವಾಸನೆಯುತ ನಡೆಗೆ ಜೀವವು ನಾಶವಾಹುದ ಶುದ್ಧ ವಿಹ ಬಹುವಾಸನಿಂದಲಿ ತಿರುಗುತಿಹುದ ಲಿಂಗದೇಹೆಂದ ಗುರು ಕರುಣ ತನ್ನೊಳಗೆ ತಾಳಿಯೇ ಹರಿಯ ಒಲೆಗರೆಯಾಡುತ್ತೀಹುದು ತಿರುಗುವುದು ಸುಖ ದುಃಖದೊಡನೆಯು ಕರ್ಮ ಫಲಗಳಲ್ಲಿ ಚರಿ
ಕಳಿಸುವುದು ಸ್ವರ್ಗಕ್ಕೆ ನರಕಕ್ಕೆ ಪರಮ ಉದಕದಿ ಹೊಳೆವ ಚಂದ್ರನ ತೆರದಲಿದ್ದಗೆ ಲಿಂಗ ತನುವಿನ ಸಂಗವೇನೆಂದ ಯೋಗದಿಂದಲಿ ಇರಲು ಸರ್ವವನಿಗೆ ಸುಖ ದುಃಖಗಳು ಭ್ರಾಂತಿಯು ಹೋಗಿ ಬಾಹ್ಯಾಂತರವ ಮರೆತೆ ವಾಸನೆಗಳುಡುಗಿ ನೀಗಿ ಜೀವತ್ವವನು ಬ್ರಹ್ಮವೆಯಾಗಿ ಚರಿಸುತ್ತಲಿತ್ತು ದೇಹವನಾಗಬಿಟ್ಟೆ ಕೂಡುವನ ಖಂಡವನು ತಾನೆಂದ ಕ್ಷೀರಡಗಿದಂದದಿ ನೀರೊಳಗೆ ನೀರಡಗಿದಂದದಿ ಚಾರು ಸಕ್ಕರೆಯೊಳಗೆ ಸಕ್ಕರೆ ಕೂಡಿಕೊಂಡಂತೆ ಪಾರಮಾತ್ಮಕನಾದ ಯೋಗಿಯು ಸೇರಿಹನು ಪರಿಪೂರ್ಣ ಬ್ರಹ್ಮದಿ ಆರು ಯೋಗಕ್ಕೆ ಬೀಳ್ವರವರೆ ಪುಣ್ಯರಹರೆಂದ ಇಂತು ಜೀವನ್ ಮುಕ್ತಿ ವಿವರವನಂತು ಹೇಳಲು ವೃಷಭ ಕೇಳುತ್ತಲಂತು ಹೊಲದಾಡುತ್ತ ಜೀವನ್ ಮುಕ್ತಿ ಮಾರ್ಗಕ್ಕೆ ಸಂತಸಾದನು ದೇವಿ ಚರಿತಾದ್ಯಂತವೆಲ್ಲವ ಕೇಳಿ ಚರಣ ಕಂತು ಬಿದ್ದನು ದೇವಿಗೆಯು ಪರಮೇಶನಿಗೆ ಎಂದ ಎಲೈ ವೃಷಭ ಕೇಳ್ ದೇವಿ ಚರಿತವನೊಲಿದು ಓದುವ ನಾವ ಪುಣ್ಯನು ತಿಳಿಯಲಾವವ ಭಕ್ತಿಯಿಂದಲೇ ಕೇಳುತ್ತಿಹರವರು ಸಲುವರೈ ಪುಣ್ಯಕ್ಕೆ ಕಾಮ್ಯವ ಕಳೆದು ನಿಷ್ಕಾಮದಲ್ಲಿ ಓದಿದ ಡಳವಡುವದೈ ಜ್ಞಾನ ಪಾರ್ವತಿ ದೇವಿ ಕರುಣದಲ್ಲಿ ಒಂದು ಎರಡಧ್ಯಾಯವರ್ಥಗಳಿಂದ ನಿತ್ಯದಲೋದಿ ಕೇಳ್ವರಿಗಂದಾಹುದೈ ಬಯಕೆ ದೇವಿಯ ಸ್ಮರಣೆ ಮಾತ್ರದಲ್ಲಿ ಅಂದಾಗಲೇ ನಚ್ಚರಿಯು ಮೇಣ್ ಮುಂದೆ ಅರ್ಥದಿ ಓದಿ ಕೇಳ್ವರಿಗಂದು ಆಗದೆ ಎನ್ನುತ್ತ ಮಣಿದೆತ್ತಿದನು ವೃಷಭನನು ದುಷ್ಟರಾದರು ಪ್ರಮಥರೆಲ್ಲರು ದುಷ್ಟರಾದರು ಸಿದ್ಧ ಸಾಧ್ಯರು ದುಷ್ಟರಾದರು ಕಿನ್ನರರು ಕಿಂಪುರುಷರೆಂಬವರು ದುಷ್ಟರಾದರು ಮುನಿಜನರು ಸಂತುಷ್ಟರಾದರು ಸರ್ವಗಣಗಳು ತುಷ್ಟಿಯನೆ ಬಡುತ್ತಿತ್ತು ಪರಮೇಶ್ವರನ ಆಸ್ಥಾನ ಮೊಳಗಿದವು ದುಂದುಭಿಯು ಕಹಳೆಯು ಬಳಿಕ ಸಂತೋಷದಲ್ಲಿ ಚಂಡಿ ನೋಲಿದು ಹೊಗಳಿದ ಭಲರೆ ಬಲ ಪರದೇವತೆಂದೆನು ತಾ ನಲು ನಿಮ್ಮತ್ತಳೆಯ ಕೊಂಡೆ ಬಲು ನುಡಿಸಿದನು ನಂದಿ ನಾಟ್ಯದ ಕಳವಳವ ತೋರಲ್ಗೆ ಭೃಂಗಿಪನೆಸೆದು ದಾಸ್ತಾನ ಕೇಳಿದಿರೋ ಶೌನಕರೆ ಪಾರ್ವತಿ ಲೋಲ ಚರಿತವನೆಂದು ಸೂತನು ಬಾಳ ಸಂತಸದಿಂದ ಹೇಳಲು ಕೇಳ್ದು ಮುನಿ ಜನರು ಓಲಿಯಾಡುತ್ತ ದೇವಿ ಚರಿತಕ್ಕೆ ಬಾಳ ಹೊಗಳುತ್ತ ಸೂತನನ್ನು ವಿಶಾಲದಿಂ ನೆನೆದರು ಚಿದಾನಂದಾತ್ಮ ಗುರುವರನ ಮಂಗಳಾಯಿತು ಪ್ರಮಥರಿಗೆ ಮಹಾಮಂಗಳಾಯಿತು ಸುರಮುನಿಗಳಿಗೆ ಮಂಗಳಾಯಿತು ನಾನಾ ಭುವನಕ್ಕೆ ನಂದಿ ದೆಸೆಯಿಂದ ಮಂಗಳವು ಕೇಳ್ವನಿಗೆ ಹೇಳ್ವನಿಗೆ ಮಂಗಳವು ಪಾರ್ವತಿಯ ಚರಿತೆಯು
ಮಂಗಳವು ದೊರೆವುದು ಚಿದಾನಂದಾತ್ಮ ಗುರುದಯದಿ. इति श्रीमत्परमहंस परिव्राजकाचार्य श्रीचिदानन्द गुरुवर्य चरणपद्मद्विरेफ श्रीचिदानन्दावधूत विरचित पार्वती महात्म्ययोळ् जीवन्मुक्ति नाम अष्टादशोऽध्यायः सम्पूर्णम्.